ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮತ್ತೆ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಒಗ್ಗಟ್ಟಾಗಿ ಮತ್ತೆ ಧರಣಿಗೆ ಸಿದ್ಧರಾಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಪ್ಪ ಮತ್ತೆ ಧರಣಿಗೆ ಸಿದ್ಧರಾಗ್ತಿದ್ದಾರೆ? ಮನೆ ಅಷ್ಟೇ ಪಾಪ ಸತತ ಕಾಲ 5 ದಿವಸಗಳ ಕಾಲ ಇವರು ಪ್ರತಿಭಟನೆನ ಮಾಡಿದ್ರು. ಅಂಗನವಾಡಿ ವರ್ಕರ್ಸ್ ಜೊತೆಗೆ ಬಿಸಿ ಊಟ ಕಾರ್ಮಿಕರೆಲ್ಲ ಸೇರಿ ಸತತವಾಗಿ 5 ರಿಂದ 6 ದಿನಗಳ ಕಾಲ ಸತತವಾಗಿ ಪ್ರತಿಭಟನೆಯನ್ನು ನಡೆಸಿದ್ರು. ಸೊ ಮತ್ತೆ ಯಾಕೆ ಸಿದ್ಧರಾಗ್ತಿದ್ದಾರೆ ಅನ್ನೋ ಕಾರಣಕ್ಕೆ ಮೊನ್ನೆಯಷ್ಟೇ ನಮ್ಮ ರಾಜ್ಯದ ಬಜೆಟ್ ಘೋಷಣೆ ಆಯಿತು. ಅಂಗನವಾಡಿ ವರ್ಕರ್ಸ್ಗಳಿಗೆ ನಿರೀಕ್ಷೆ ಇತ್ತು, ಸರ್ಕಾರ ನುಡಿದಂತೆ ನಡ್ಕೊಳ್ಳುತ್ತೆ, ಅವರು ನೀಡಿದ ನಮಗೆ ಭರವಸೆಯ ಪ್ರಕಾರ ಅವರು ನಮ್ಮ ಗೌರವಧನ ಹೆಚ್ಚಳ ಮಾಡ್ತಾರೆ, ಕನಿಷ್ಠ ವೇತನ ಜಾರಿ ಮಾಡ್ತಾರೆ, ಅದೇ ಜೊತೆಗೆ ನಮಗೆ ನೀಡಿರುವ ಭರವಸೆ ಅಂದರೆ 6ನೇ ಗ್ಯಾರಂಟಿ ಕೂಡ ಜಾರಿಗೆ ಮಾಡ್ತಾರೆ ಅನ್ನೋ ಒಂದು ಚಿಕ್ಕ ಆಸೆ ಭರವಸೆ ಇತ್ತು ಅಂಗನವಾಡಿ ವರ್ಕರ್ಸ್ಗಳಿಗೆ ಸರ್ಕಾರದ ಮೇಲೆ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿ ಕೇಂದ್ರ ಬಜೆಟ್ ಕೂಡ ಮಂಡನೆ ಆಯಿತು. ಆ ಸಂದರ್ಭದಲ್ಲೂ ಕೂಡ ಅಂಗನವಾಡಿ ವರ್ಕರ್ಸ್ಗಳಿಗೆ ಪರಿಗಣನೆಗೆ ತಗೊಳ್ಳಿಲ್ಲ. ಸೊ ಅವಾಗ ತುಂಬ ನಿರಾಸೆ ಆಗಿದ್ರು ಅಂತಲೇ ಹೇಳ್ಬೋದು. ಸೊ ಆದರೆ ಇವರಿಗೆ ಭರವಸೆ ರಾಜ್ಯ ಸರ್ಕಾರ ಯಾವಾಗ ಬಜೆಟ್ ಘೋಷಣೆ ಮಾಡುತ್ತೋ ಆ ಸಂದರ್ಭದಲ್ಲಿ ನಮ್ಮ ಕನಿಷ್ಠ ವೇತನ ಜಾರಿಗೊಳಿಸುತ್ತಾರೆ, ಅವರು ನುಡಿದಂತೆ ನಡೆದುಕೊಳ್ಳುತ್ತಾರೆ, ನಮಗೆ ನೀಡಿರುವ ಭರವಸೆ 6ನೇ ಗ್ಯಾರಂಟಿ ಅದು ಕೂಡ ಜಾರಿ ಮಾಡ್ತಾರೆ, ಹಾಗೆ ವಿವಿಧ ಬೇಡಿಕೆಗಳು ಕೂಡ ಈಡೇರಿಸ್ತೀವಿ ಅನ್ನೋ ಒಂದು ಭರವಸೆನ ನೀಡಿತು ಸರ್ಕಾರ ಅಂಗನವಾಡಿ ವರ್ಕರ್ಸ್ಗಳಿಗೆ. ಕೆಲವು ಬೇಡಿಕೆಗಳ ಜೊತೆಗೆ ನಮ್ಮ ಗೌರವಧನ ಕನಿಷ್ಠ ವೇತನಕ್ಕೆ ನಿಗದಿಪಡಿಸುತ್ತೆ ಸರ್ಕಾರ ಅನ್ನೋ ನಿರೀಕ್ಷೆಯಲ್ಲಿ ಇದ್ರು. ಸೊ ಹೀಗಾಗಿ ರಾಜ್ಯದ ಬಜೆಟ್ ಘೋಷಣೆ ಸಮಯದಲ್ಲಿ ಅಂಗನವಾಡಿ ವರ್ಕರ್ಸ್ಗಳ ಗೌರವಧನ ಹೆಚ್ಚಳ ಮಾಡಿತು ಸರ್ಕಾರ. ಆದರೆ ಅತಿ ಅಲ್ಪ ಪ್ರಮಾಣದ ಗೌರವಧನ ಹೆಚ್ಚಳ ಮಾಡಿದಾರಂತಾನೆ ಹೇಳ್ಬೋದು. ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಯಕರ್ತರಿಗಾಗಿರ್ಬೋದು, ಸಹಾಯಕಿಯರಿಗಾಗಿರ್ಬೋದು, ಸೊ ತುಂಬಾನೇ ನಿರಾಸೆ ಉಂಟನ್ನು ಮಾಡಿತ್ತು. ಸೊ ಇವರಿಗೆ ಆ ಒಂದು ಗೌರವಧನ ಹೆಚ್ಚಳದ ಬಗ್ಗೆ ಅಸಮಾಧಾನ ಇತ್ತು ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಅಂತಾನೆ ಹೇಳ್ಬೋದು. ಪ್ರತಿಭಟನೆ ನಡೆಯುವ ಸ್ಥಳಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಲ್ಲಿಗೆ ಭೇಟಿ ನೀಡಿ ಎಲ್ಲರಿಗೂ ಭರವಸೆ ತುಂಬುವ ಕೆಲಸ ಕೂಡ ಮಾಡಿದ್ರು. ಸೊ ಅದು ನಿಮಗೆ ನಾವು ಕೊಡ್ತಾ ಇರೋ ಸಮಾಧಾನಕರ ಬಹುಮಾನ ಅಂದುಕೊಳ್ಳಿ. ಮುಂಬರುವ ದಿನಗಳಲ್ಲಿ ಮತ್ತೆ ಗೌರವಧನ ಹೆಚ್ಚಳ ಮಾಡ್ತೀವಿ. ಸೊ ಯಾರು ನಿರಾಶೆಗೆ ಒಳಗಾಗಬೇಡಿ. 2,000 ರೂಪಾಯಿ ಗೌರವಧನ ಹೆಚ್ಚಳ ಮಾಡಬೇಕು ಕಾರ್ಯಕರ್ತರಿಗೆ, 1,500 ರೂಪಾಯಿ ಗೌರವಧನ ಹೆಚ್ಚಳ ಮಾಡಬೇಕು ಸಹಾಯಕಿಯರಿಗೆ ಅನ್ನುವ ಬೇಡಿಕೆಯು ಸರ್ಕಾರದ ಮುಂದೆ ಇಟ್ಟಿದ್ರು. ಆದರೆ ಅದು ಸಾಧ್ಯವಾಗಲಿಲ್ಲ. ಮುಂಬರುವ ದಿನಗಳಲ್ಲಿ ನಾವು ಖಂಡಿತವಾಗಲೂ ನಿಮ್ಮ ಗೌರವಧನ ಹೆಚ್ಚಳ ಮಾಡ್ತೀವಿ. ಅದೇ ರೀತಿ ನಿಮ್ಮ ಕೆಲವು ಬೇಡಿಕೆಗಳು ಕೂಡ ನಾವು ಹಂತ ಹಂತವಾಗಿ ಎಲ್ಲ ಪೂರೈಸ್ತೀವಿ ಅನ್ನೋ ಭರವಸೆ ಕೂಡ ತುಂಬಿದ್ರು ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಅಂತಲೇ ಹೇಳ್ಬೋದು. ಅದೇ ಪ್ರಕಾರ ಇವಾಗೆಲ್ಲರೂ ಅವರು ಪಡುವ ಕಷ್ಟ ಸರ್ಕಾರ ಗಮನಿಸ್ತಾ ಇಲ್ಲ, ಅವರನ್ನ ಸರ್ಕಾರ ಲೆಕ್ಕಕ್ಕೆ ತಗೋತಾ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ನಾವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಸರ್ಕಾರ ನಮ್ಗೆ ಬೆಲೆ ಕೊಡ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಸೊ ಅಂಗನವಾಡಿ ವರ್ಕರ್ಸ್ಗಳಿಗೆಲ್ಲ ಮೀಸಲಿಡಬೇಕಾಗಿರುವ ಫಂಡ್ ಎಲ್ಲ ಗ್ಯಾರಂಟಿ ಯೋಜನೆ ಮೇಲೆ ಹೋಗ್ತಾ ಇದೆ. ಸೊ ಹೀಗಾಗಿ ನಮ್ಮನ್ನ ಪರಿಗಣಿಸ್ತಾ ಇಲ್ಲ ಸರ್ಕಾರ ಅನ್ನೋ ಒಂದು ಹೇಳಿಕೆಯಿಂದ ಸೊ ಅವರು ಪುನಃ ಮುಷ್ಕರ ಮಾಡ್ತೀವಿ, ಪುನಃ ನಾವು ಪ್ರತಿಭಟನೆಗೆ ಒಳಗಾಗ್ತೀವಿ, ಸರ್ಕಾರಕ್ಕೆ ನಮ್ಮ ಶಕ್ತಿ ಏನು ಅಂತ ತೋರಿಸ್ತೀವಿ ನಾವು ಅನ್ನೋ ರೀತಿಯಲ್ಲಿ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಒಗ್ಗಟ್ಟಾಗಿ ಮತ್ತೆ ಪ್ರತಿಭಟನೆ ನಡೆಸುವ ನಿರ್ಧಾರ ಕೈಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಖುದ್ದಾಗಿ ವರಲಕ್ಷ್ಮಿ ಮೇಡಮ್ ಅವರೇ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಯಾವಾಗ ಇವರ ಪ್ರತಿಭಟನೆ ಇರುತ್ತೆ, ಯಾವ ಡೇಟಿಗೆ ಇರುತ್ತೆ, ಹಾಗೆ ಸರ್ಕಾರ ಇವರಿಗೆ ಏನಾದರೂ ಇವರ ಬೇಡಿಕೆಗಳಿಗೆ ಸ್ಪಂದಿಸುತ್ತಾ ಏನು ಇಂಚಿಂಚು ಮಾಹಿತಿ ನಮ್ಮ ಚಾನಲಲ್ಲಿ ನಿಮಗೆ ಕೊಡಲಾಗುತ್ತೆ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಪುಟ್ಟದೊಂದು ಲೈಕ್ ಕೊಡೋದು